ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತ್ರೇ ನಮಃ. ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರೇ ಇಲ್ಲಿಯವರೆಗೂ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದೀರಾ. ಬಹಳಷ್ಟು ದುಃಖ ನಿಮ್ಮನ್ನು ಆವರಿಸಿಕೊಂಡಿದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಅನುಭವಿಸಿದಂತಹ ಕಷ್ಟಗಳು, ಹೃದಯಕ್ಕೆ ನೋವನ್ನು ಉಂಟು ಮಾಡಿದಂತಹ ಘಟನೆಗಳು, ಸಹಿಸಲೇಬೇಕಾದಂಥ ಅವಮಾನಗಳು, ಇದಕ್ಕೆಲ್ಲ ಈಗ ಅಂತ್ಯ ಸಮೀಪಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ದಾರಿ ತೆರೆದುಕೊಳ್ಳುವಂತಹ ಕ್ಷಣ ಹತ್ತಿರಕ್ಕೆ ಬಂದಿದೆ. ದಯವಿಟ್ಟು ಇದನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ಆಗ ಮಾತ್ರ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ, ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷವಾದ ಬದಲಾವಣೆಯನ್ನು ಯಾವ ರೀತಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಒಟ್ಟಾರೆಯಾಗಿ ಅಧಿಕ ಮಾಸ ಇದಾಗಿರೋದ್ರಿಂದ ಜ್ಯೇಷ್ಠ ಮಾಸ ಅಂತ ಕರೆಯುವಂತಹ ವಿಶೇಷವಾದ ದೇವರ ಪೂಜೆಗೆ ಮೀಸಲಿಟ್ಟಿರುವಂತಹ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಚಿಹ್ನೆ ಕಾಣಿಸಿಕೊಳ್ಳುತ್ತೆ. ಒಂದು ಬೆಳಕು ಸುತ್ತುವರಿಯುತ್ತದೆ. ಈ ಬೆಳಕಿನ ಪ್ರಭಾವ ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಿ ನಿಮ್ಮನ್ನು ಹೊಸದಾದ ಒಂದು ಹೆಜ್ಜೆಯನ್ನು ವಿಶೇಷವಾಗಿ ಗುರಿಯತ್ತ ತಲುಪಿಸೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗಾದರೆ ಈ ಸಂದರ್ಭದಲ್ಲಿ ಯಾವ ರಾಶಿಯವರು ಅತ್ಯಂತ ಪ್ರಬಲವಾದ ವ್ಯಕ್ತಿತ್ವದ ಜೊತೆಗೆ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಅಂತ ನೋಡೋದಾದ್ರೆ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಮೇ 25, 26, 27, 28 ಈ 4 ದಿನಗಳು ಅತ್ಯಂತ ವಿಶೇಷ ಹಾಗೂ ಬದುಕಿನ ಒಂದು ಮಹತ್ವದ ತಿರುವನ್ನು ಮೂಡುವಂತಹ ಸಂದರ್ಭ. ಇದು ಸಾಮಾನ್ಯವಾದ ದಿನವಲ್ಲ, ತಿಂಗಳಲ್ಲ. ಇದು ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವಂತಹ ವಿಶೇಷವಾದ ಕ್ಷಣ. ಮೊದಲ ನೋಟಕ್ಕೆ ಇದೊಂದು ಬಿರುಗಾಳಿಯಂತೆ ಭಾಸವಾಗಬಹುದು, ಆದರೆ ಇದು ನಿಮ್ಮನ್ನು ಕೆಡವಲು ಅಲ್ಲ, ನಿಮ್ಮನ್ನ ಜೀವನದಲ್ಲಿ ಹೊಸ ದಿಕ್ಕಿನಲ್ಲಿ ಮುನ್ನಡೆಸಲು ಬರುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಬದುಕಿಗೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಪ್ರವೇಶ ಕೂಡ ಆಗುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಹಾಗಾದ್ರೆ ಅವರನ್ನು ಗುರುತಿಸುವುದು ಯಾವ ರೀತಿ? ಅವರ ಅಕ್ಷರ ಯಾವ ಹೆಸರಿನಿಂದ ಪ್ರಾರಂಭವಾಗುತ್ತದೆ? ಹಾಗಾಗಿ ಅವರು ಮಹಿಳೆಯೋ ಅಥವಾ ಪುರುಷರೋ, ಅವರು ಬಂದ ನಂತರ ನಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆಗಳು ಬರುತ್ತದೆ? ಇದಕ್ಕೆಲ್ಲ ಸಂಪೂರ್ಣವಾದ ಉತ್ತರ ಈ ಒಂದು ವಿಡಿಯೋದಲ್ಲಿದೆ. ಅದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿಯೊಂದು ಮಾಹಿತಿ ನಿಮ್ಮ ಜೀವನವನ್ನು ಬದಲಾಯಿಸೋಕೆ ಹೊಸ ಶಕ್ತಿ ಮತ್ತು ಧೈರ್ಯ, ಸಾಮರ್ಥ್ಯ, ಗುರುತಿಸುವಿಕೆ ಎಲ್ಲವನ್ನ ಕೂಡ ತಂದುಕೊಡುತ್ತೆ. ಈಗ ಈ ವ್ಯಕ್ತಿ ನಿಮ್ಮ ಭವಿಷ್ಯದ ದಿಕ್ಕನ್ನು ಯಾಕೆ ಬದಲಾಯಿಸ್ತಾ ಇದ್ದಾರೆ? ಅವರು ಏಕೆ ಅಷ್ಟೊಂದು ಶಕ್ತಿಯನ್ನು ಹೊಂದಿದ್ದಾರೆ? ಅತಿಯಾದ ಒಂದು ಸೂಕ್ಷ್ಮವಾದ ಸಂಗತಿ ಕೂಡ ಇದೆ. ಪ್ರತಿಯೊಂದು ಅವಕಾಶದ ಹಿಂದೆ ಕೆಲವೊಂದು ಪರೀಕ್ಷೆಗಳು ಅಡ್ಡವಾಗಿರುತ್ತದೆ. ಈ ಶುಭ ಸಮಯದ ಸುತ್ತ ಒಂದು ಕಾರಣದ ನೆರಳು ಕೂಡ ಬರುತ್ತದೆ. ನಿಮ್ಮ ಅಜಾಗರೂಕತೆ ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ಕೆಲವು ನಂಬಿಕೆ ದ್ರೋಹಿಗಳ ಕೆಲವೊಂದಿಷ್ಟು ತೊಂದರೆಗಳು ನಿಮ್ಮನ್ನ ಅವಕಾಶದಿಂದ ದೂರ ಮಾಡಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ರೀತಿ ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಬೇಕು. ಆ ವ್ಯಕ್ತಿ ಯಾರು, ನಿಮ್ಮನ್ನ ಹೇಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮನ್ನ ಜೊತೆಗೆ ನಿಂತು ನಿಮ್ಮನ್ನ ಮುಂದೆ ನಡೆಸ್ತಾರೆ ಅಂತ ತಿಳಿದುಕೊಳ್ಳುವಂತಹ ವಿಶೇಷವಾದ ಸಮಯ. ಆದರೂ ಕೂಡ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನೆನಪಿಡಬೇಕು. ಅದೇನು ಅಂತ ಅಂದರೆ, ಆ ವ್ಯಕ್ತಿಗೆ ನೀವು ಗೌರವ ಕೊಡದೆ ಹೋದರೆ, ಅವರನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ, ಅವರ ಮಾತುಗಳನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ, ಅವರಿಗೆ ಸಿಗಬೇಕಾದ ಸ್ಥಾನಮಾನ ಗೌರವ ಸಿಗದೆ ಹೋದರೆ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಮತ್ತೆಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಪ್ರವೇಶವನ್ನು ಮಾಡೋದಿಲ್ಲ. ಇದರಿಂದಾಗಿ ನೀವು ಬಹಳಷ್ಟು ಕಳೆದುಕೊಳ್ತೀರಾ. ಒಮ್ಮೆ ಕಳೆದುಕೊಂಡಂತಹ ಸಂಪತ್ತು ಮತ್ತೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು, ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರ ಜೀವನದಲ್ಲೂ ಕೂಡ ಅದ್ಭುತಗಳು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ವೃಶ್ಚಿಕ ರಾಶಿಯವರು ಹೊರಗೆ ಕಠಿಣವಾಗಿ ಕಂಡರೂ ಅವರ ಮನಸ್ಸು ಬಹಳಷ್ಟು ಮುದ್ದಾಗಿರುತ್ತದೆ. ನಿಮ್ಮ ಜೀವನದ ಮಹತ್ತರವಾದ ಬದಲಾವಣೆ ಇವಾಗಿಂದನೇ ಪ್ರಾರಂಭವಾಗುತ್ತೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಸರಿ ಮಾಡಿಕೊಳ್ಳುವಂತಹ ಸಂದರ್ಭ. ಏಕೆಂದರೆ ಈ ಸಂದರ್ಭದಲ್ಲಿ ಮಹತ್ತರವಾದ ಬದಲಾವಣೆಗೆ ನಿಮಗೆ ದೈವಿಕವಾದ ಸಂದೇಶ ಸಿಗ್ತಾ ಹೋಗುತ್ತೆ. ಆ ಸಂದೇಶವನ್ನು ನೀವು ಪ್ರತಿ ಬಾರಿ ಅರ್ಥ ಮಾಡಿಕೊಂಡಾಗ ಮಾತ್ರ ಎಲ್ಲವನ್ನ ನೀವು ಗಳಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಈಗ ಅದ್ಭುತವಾದ ಬೆಳಕು ನಿಮ್ಮನ್ನು ಸುತ್ತುವರಿಯುವಂತಹ ಸಂದರ್ಭ. ದೇವರ ಅನುಗ್ರಹ ನಿಮ್ಮ ಮೇಲಿದ್ರೆ ಖಂಡಿತವಾಗಿ ನಿಮ್ಮ ಜೀವನವನ್ನು ಯಾರು ಕೂಡ ನಾಶ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮ ರಾಶಿಯಲ್ಲಿರ್ತಕ್ಕಂಥವರಿಗೆ ನ್ಯಾಯ, ನಿಷ್ಠೆ, ಕಠಿಣ ಪರಿಶ್ರಮ ಈ 3 ಗುಣಗಳು ವಿಶೇಷವಾಗಿ ಇರಲೇಬೇಕು. ಏಕೆಂದರೆ ನೀವು ಕೆಲವು ವರ್ಷಗಳಿಂದ ನಿಮಗೆ ಸುಲಭವಾಗಿ ಬಂದಿಲ್ಲ. ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಅನುಭವಿಸಿರುವಂತಹ ಸಂಕಟಗಳು, ಕಷ್ಟಗಳು ಅಷ್ಟಿಷ್ಟಲ್ಲ. ನೀವು ನಂಬಿದಂಥವರೇ ನಿಮ್ಮ ಆತ್ಮವಿಶ್ವಾಸವನ್ನು ಮುರಿದ ಸಂದರ್ಭಗಳು ಹೆಚ್ಚಾಗಿದೆ. ನೀವು ಮಾಡಿದಂತಹ ಉಪಕಾರಗಳನ್ನು ಮರೆತು ಕೆಲವರು ನಿಮ್ಮನ್ನು ಒಂಟಿಯಾಗಿರಿಸಿ ಆರ್ಥಿಕವಾಗಿ ಕೂಡ ಮಾನಸಿಕವಾಗಿ ಕೂಡ ಬಹಳಷ್ಟು ಒತ್ತಡವನ್ನು, ನೋವನ್ನು ಅನುಭವಿಸಿದ್ದೀರಾ. ಎಷ್ಟೋ ರಾತ್ರಿಗಳನ್ನು ಕಳೆದಿದ್ದೀರಾ. ನಿಮ್ಮ ಕಣ್ಣೀರಿನ ರೂಪದಲ್ಲಿ ಎಲ್ಲ ಮನಸ್ಸಿನ ನೋವು ಹೊರಬಂದಿದೆ. ಕೆಲವು ಸಮಯದಲ್ಲಿ ದೇವರ ಮೇಲಿನ ನಂಬಿಕೆಗಳು ಕೂಡ ತಳ್ಳಲ್ಪಟ್ಟಿದೆ.
ಆದರೂ ಕೂಡ ಮತ್ತೆ ನೀವು ಎದ್ದು ನಿಂತಿದ್ದೀರಾ, ಶಕ್ತಿವಂತರಾಗಿದ್ದೀರಾ, ಎಲ್ಲವನ್ನ ಕೂಡ ಶ್ರಮಪಟ್ಟು ಗಳಿಸಿಕೊಳ್ತಿದ್ದೀರಾ. ಇದಕ್ಕೆಲ್ಲ ಕಾರಣ ಅಂದರೆ ಖಂಡಿತವಾಗಿ ಬೇಜಾರು ಮಾಡ್ಕೋಬೇಡಿ. ದೇವರು ನಿಮ್ಮನ್ನು ಪರೀಕ್ಷಿಸುವಂತಹ ಕಾಲ ಮುಗಿತಾ ಬಂದಿದೆ. ಈಗ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವಂತಹ ಪರಿಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಸ್ವಭಾವದಲ್ಲಿ ವಿಶೇಷವಾಗಿ ಬದಲಾವಣೆಯನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ವಿಶೇಷವಾದ ಗುಣ, ಸಂತೋಷ, ಬೆಳವಣಿಗೆ ಎಲ್ಲವನ್ನ ಕೂಡ ನೀವು ಪಡೆದುಕೊಳ್ತೀರಾ. ಆದರೂ ಕೂಡ ನಿಮ್ಮ ಸುತ್ತಮುತ್ತಲಿರುವಂತಹ ಜನರ ಕಣ್ಣುಗಳು ನಿಮ್ಮನ್ನು ದೌರ್ಬಲ್ಯವಾಗಿ ಮಾಡ್ತಾ ಇದೆ, ನಿಮ್ಮನ್ನು ತಗ್ಗಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತೆ. ಕಾಲಚಕ್ರ ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ. ಗ್ರಹಗಳ ಚಲನೆ ನಿಮ್ಮ ಪಾಲಿಗೆ ಪರವಾಗಿ ಅನುಗುಣವಾಗಿ ಅನುಕೂಲಕರವಾಗಿ ಸಾಗುತ್ತೆ. ನೀವು ಹಸಿದವರ ಕಣ್ಣೀರಿಗೆ ನಿಮ್ಮ ಜೀವನದಲ್ಲಿ ಉತ್ತರ ಸಿಗುವಂತಹ ಸಮಯ. ಏಕೆಂದರೆ ನಿಮ್ಮ ಕಷ್ಟಗಳಿಗೆ ಅರ್ಥಪೂರ್ಣ ಅಂತ್ಯ ನೀಡಲು ಇದೇ ಒಂದು ಮೇ 25ರಿಂದ 28ನೇ ತಾರೀಕಿನವರೆಗೂ ಒಂದು ಹೊಸದಾದ ಅಧ್ಯಾಯ ದಾರಿ ತೆರೆದುಕೊಳ್ಳುತ್ತದೆ. ಈ ಒಂದು ವಿಶೇಷವಾದ ಸಮಯ ಏಕೆ ಪ್ರಮುಖವಾದ ಜೀವನದ ಕಾಲಘಟ್ಟ ಅಂತ ನೋಡೋದಾದ್ರೆ, ಈ ಸಂದರ್ಭದಲ್ಲಿ ಗ್ರಹಗಳ ಸ್ಥಿತಿಯು ಅಪರೂಪದ ಸಂಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಯೋಗದಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂತಹ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮ ಪರಿಶ್ರಮಕ್ಕೆ ಸಾರ್ಥಕತೆ ದೊರೆಯುವಂತಹ ಕ್ಷಣ. ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಹೊಸ ಬೆಳಕಿನ ರೂಪದಲ್ಲಿ ಬರ್ತಾ ಇದ್ದಾರೆ. ಅವರು ಖಂಡಿತವಾಗಿ ಮಹಿಳೆಯ ರೂಪವೇ ಆಗಿರ್ತಾರೆ. ಏಕೆಂದರೆ ಅವರು ಮಹಾಲಕ್ಷ್ಮಿ ದೇವಿಯ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದ ಪ್ರತಿಯೊಂದು ಪ್ರಶ್ನೆ ಕೂಡ ಅವರು ಉತ್ತರವಾಗಿರ್ತಾರೆ. ಆ ವ್ಯಕ್ತಿ ನಿಮ್ಮ ವೃತ್ತಿ ಜೀವನದಲ್ಲಿ ದಾರಿದೀಪವಾಗಿ ಕಾಣಿಸಿಕೊಳ್ಬಹುದು. ನಿಮ್ಮ ವ್ಯವಹಾರಕ್ಕೆ, ಹೊಸ ಜೀವನಕ್ಕೆ ತುಂಬ ವಿಶೇಷವಾಗಿ ಹೂಡಿಕೆದಾರನಾಗಿ ಬರಬಹುದು. ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಕಳೆದು ಹೋದ ಸಂತೋಷವನ್ನು ಮತ್ತೆ ತರುವಂತಹ ವಿಶೇಷವಾದ ವ್ಯಕ್ತಿ ಆಗಬಹುದು. ಆಗ ನಿಮ್ಮ ಜೀವನದಲ್ಲಿ ದಿಢೀರಾಗಿ ಪರಿಸ್ಥಿತಿಗಳು ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ. ಇಷ್ಟು ದಿನ ನಿಂತಿದ್ದಂತಹ ಕೆಲಸಗಳು ವೇಗವಾಗಿ ಮುಂದಡಿಯುತ್ತೆ. ಬಹುಕಾಲದಿಂದ ಬಾಕಿ ಉಳಿದಿದ್ದಂತಹ ಹಣ ಕೂಡ ಬರುತ್ತದೆ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ವಿಚಾರ, ಯಾವುದೇ ರೀತಿಯ ಕೇಸ್ ಅಥವಾ ವ್ಯಾಪಾರ ವ್ಯವಹಾರದ ತೊಂದರೆಗಳಿದ್ರು ಕೂಡ ಎಲ್ಲವೂ ನಿಮ್ಮಂತೆ ತೀರ್ಮಾನವಾಗುತ್ತೆ. ಈಗ ನೀವು ಎಲ್ಲವನ್ನ ಅದ್ಭುತವಾಗಿ ಬರಮಾಡ್ಕೊಳ್ತೀರಾ. ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಪರವಾಗಿ ನಿಲ್ಲುತ್ತೆ. ಅದರಲ್ಲೂ ಕೂಡ ನೀವು ಪ್ರಗತಿಯನ್ನು ಸಾಧಿಸಬಹುದು. ನಿಮಗೆ ಎಲ್ಲವೂ ಕೂಡ ಒಂದು ವಿಶೇಷವಾದ ಕನಸಿನ ರೀತಿ ಗೋಚರವಾಗುತ್ತೆ. ಏಕೆಂದರೆ ಇಲ್ಲಿಯವರೆಗೂ ಕಷ್ಟ, ನೋವು, ದುಃಖವನ್ನೇ ಕಂಡಂತಹ ನಿಮ್ಮ ಕಣ್ಣುಗಳು ಈಗ ಸಂತೋಷ, ಶಾಂತಿ, ನೆಮ್ಮದಿ ಮತ್ತು ಮನೆಯಲ್ಲಿ ಇರ್ತಕ್ಕಂತಹ ವಾತಾವರಣವನ್ನು ಕಂಡು ಖಂಡಿತವಾಗಿ ಆಶ್ಚರ್ಯಚಕಿತರಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಈ ಒಂದು ಮೇ 25ರಿಂದ 28ನೇ ತಾರೀಕು ಬಹಳಷ್ಟು ವಿಶೇಷವಾದ ಸಮಯ. ಈ ಸಮಯವನ್ನು ನೀವು ಪ್ರಬಲವಾಗಿ ಯೋಚನೆ ಮಾಡಿ ಮುಂದುವರಿಸ್ಕೊಂಡು ಹೋಗಬೇಕು. ಯಾವುದೇ ತಪ್ಪು, ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ಜೀವನವನ್ನು ನಾಶ ಮಾಡಬಹುದು. ಅದರಿಂದಾಗಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ಕನಸಿನಲ್ಲಿ ಬರ್ತಕ್ಕಂಥ ಯಾವುದೇ ರೀತಿಯ ಒಂದು ಸಂಕೇತವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಶಾಂತ ಸ್ವಭಾವ ಬೇರೆಯವರಿಗೆ ಉತ್ತರವಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡುಕೊಳ್ತೀರಾ. ಲಾಭದಾಯಕ ದಿನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಸರಿ ಹೋಗುತ್ತೆ. ಈ ಸಮಯದಲ್ಲಿ ಸಮತೋಲನ, ತಾಳ್ಮೆ ಮತ್ತು ಎಚ್ಚರಿಕೆ ನಿಮ್ಮ ಯಶಸ್ಸಿನ ಮೂಲ ಮಂತ್ರ. ವೃಶ್ಚಿಕ ರಾಶಿಯವರ ಈ ಅವಧಿಯಲ್ಲಿ ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡ್ರು ಕೂಡ ಅದನ್ನು ಸಣ್ಣದಾಗಿ ಪರಿಣಾಮ ಮಾಡಿಕೊಳ್ಬೇಡಿ. ಏಕೆಂದರೆ ಅದು ದೊಡ್ಡ ದೊಡ್ಡ ಚಿಂತೆಗೆ ಕಾರಣವಾಗುತ್ತೆ. ಯೋಗ, ಧ್ಯಾನ, ಪ್ರತಿದಿನ ಸರಳವಾದ ನಡಿಗೆ ನಿಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ, ಮನಸ್ಸಿಗೆ ಸಮತೋಲನವನ್ನು ನೀಡುತ್ತೆ. ಮಾನಸಿಕವಾಗಿ ದೃಢರಾಗ್ತೀರಾ. ಇದರಿಂದ ಬಹಳಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಸದೃಢರಾಗಿ, ಸಮರ್ಥರಾಗಿ ನಿಮ್ಮನ್ನು ನೀವೇ ಬದಲಾಯಿಸ್ಕೊಳ್ಬೇಕು. ಆಗ ಮಾತ್ರ ಹೊರಗಿನ ಪರಿಸ್ಥಿತಿ ಸರಿ ಹೋಗುತ್ತೆ. ನಿಮ್ಮ ಮನಸ್ಥಿತಿ ಸರಿಯಾಗ್ತಾ ಹೋದಂಗೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೀತಾ ಹೋಗುತ್ತೆ. ಹೊಸ ಅವಕಾಶಗಳು ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಈಗ ನಿಮ್ಮ ಜೀವನದಲ್ಲಿ ಹೊಸದಾಗಿ ಬರ್ತಾ ಇರುವಂತಹ ವ್ಯಕ್ತಿಯ ಹೆಸರು ಏನು ಅಂತ ನೋಡಿದ್ರೆ, ಮೊದಲನೇದಾಗಿ ಅವರು ಆರ್ ಅಕ್ಷರ ಅಥವಾ ಎಂ ಅಕ್ಷರ ಅಥವಾ ಪಿ ಅಕ್ಷರದಿಂದ ಬರ್ತಾರೆ. ಏಕೆಂದರೆ ಈ ಮೂರು ಅಕ್ಷರಗಳು ನಿಮಗೆ ಬಹಳಷ್ಟು ಅನುಗುಣವಾಗಿ ಒಂದು ಸೂಕ್ತವಾಗಿ ಸಿಗುತ್ತದೆ. ಈ ಅಕ್ಷರದ ಮಹಿಳೆ ಬಂದಾಗ ನಿಮ್ಮ ಜೀವನದಲ್ಲಿ ಜವಾಬ್ದಾರಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮೋಸಕ್ಕೆ ಒಳಗಾಗಿದ್ರು ಕೂಡ ಎಲ್ಲವನ್ನ ಕೂಡ ಸುಲಭವಾಗಿ ಹೊರಗೆ ಬರೋಕೆ ನಿಮಗೆ ದಾರಿಯನ್ನ ಮಾಡಿಕೊಡ್ತಾರೆ. ಕಷ್ಟಗಳಿಂದ ಪರಿಹಾರವನ್ನು ಸೂಚಿಸ್ತಾರೆ. ಇನ್ನು ಮುಂದೆ ನಿಮ್ಮ ಜೀವನ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಆಲೋಚನೆ ಮಾಡಿ ಎಲ್ಲವನ್ನ ಕೂಡ ಈಗ ಸರಿ ಮಾಡ್ಕೊಳ್ತೀರಾ, ಯಶಸ್ಸನ್ನು ಪಡೆದುಕೊಳ್ತೀರಾ. ನಿಜವಾದ ಯಶಸ್ಸಿನ ಕಂಡ ತಕ್ಷಣ ನಿಮ್ಮ ಬಲ, ನಿಮ್ಮ ಗೆಲುವು, ನಿಮ್ಮ ಜೀವನದಲ್ಲಿ ಸ್ವಭಾವ ಎಲ್ಲ ಹೋರಾಟಗಳು ನಿಮ್ಮ ಕಣ್ಣೆದುರಿಗೆ ಬಂದು ಹೋಗುತ್ತೆ. ಕಷ್ಟಗಳು, ಸವಾಲುಗಳು ಎದುರಾದರೂ ಕೂಡ ಎದುರು ನಿಂತು ಧೈರ್ಯದಿಂದ ಎದುರಿಸುವಂತಹ ಶಕ್ತಿಯನ್ನು ಆ ಮಹಿಳೆ ನಿಮ್ಮೊಳಗೆ ಸಹಜವಾಗಿ ತುಂಬುತ್ತಾರೆ. ಮೇ ತಿಂಗಳು ವಿಶೇಷವಾಗಿರುವಂತಹ ಸಮಯ. ನಿಮ್ಮ ಅಚಲವಾದ ಶ್ರಮಕ್ಕೆ ಸಿಗುತ್ತಿರುವಂತಹ ಅತ್ಯಮೂಲ್ಯವಾದ ಪ್ರತಿಫಲ ಅಂತ ಹೇಳಿದ್ರೆ
ತಪ್ಪಾಗೋದಿಲ್ಲ. ನಿಮಗೆ ಯಾವುದೇ ರೀತಿಯ ಸಣ್ಣ ಅವಕಾಶ ಬಂದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಣ್ಣ ಅವಕಾಶ ಮುಂದೆ ಒಂದು ದಿನ ದೊಡ್ಡದಾದ ಅವಕಾಶವಾಗಿ ಬದಲಾಗುತ್ತೆ. ನಿಮ್ಮ ಬದುಕನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವಂತಹ ಅವಕಾಶವಾಗಿ ವಿಶೇಷವಾದ ಕ್ಷಣವಾಗಿ ಪರಿಣಮಿಸುತ್ತೆ. ನೀವೀಗ ಐಶ್ವರ್ಯವನ್ನು ಪಡೆದುಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಗೌರವಾನ್ವಿತ ಜೀವನವನ್ನು ನಡೆಸ್ತೀರಾ. ಇದಕ್ಕೆಲ್ಲ ಕಾರಣ ಅಂತಂದರೆ ಆ ಮಹಿಳೆಗೆ ಯಾವಾಗಲೂ ಕೂಡ ಗೌರವವನ್ನು ಕೊಡಿ. ಅವರು ನಿಮ್ಮ ತಾಯಿಯ ರೂಪವಾಗಿರ್ಬೋದು, ಅಕ್ಕ ತಂಗಿಯ ರೂಪವಾಗಿರ್ಬೋದು, ಸ್ನೇಹಿತೆ ಆಗಿ ಬರ್ಬೋದು, ನಿಮ್ಮ ಬಾಳ ಸಂಗಾತಿ ಆಗಿ ಬರ್ಬೋದು. ಯಾರೇ ಆದರೂ ಕೂಡ ನೀವು ಅವರಿಗೆ ಗೌರವವನ್ನು ಮೊದಲು ಕೊಡಬೇಕು, ಕೃತಜ್ಞತೆಯನ್ನು ತೋರಿಸಬೇಕು. ನಿಮ್ಮ ಜೀವನದಲ್ಲಿ ಈಗ ಸಾರ್ಥಕತೆಯ ಒಂದು ಸಮರ್ಥವಾದ ಜೀವನದ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆಯನ್ನು ಮುಂದೆ ಇಟ್ಟು ನಡೀರಿ. ದೇವರ ಆಶೀರ್ವಾದ ನಿಮ್ಮೊಂದಿಗಿರುತ್ತದೆ, ನಿಮ್ಮ ಕೈಯನ್ನು ಹಿಡಿಯುತ್ತದೆ, ನಿಮ್ಮ ಕಷ್ಟಗಳನ್ನು ತಡೆದು ವಿಶೇಷವಾಗಿರುವಂತಹ ಲಾಭದ ಕಡೆಗೆ ನಿಮ್ಮನ್ನು ಮುನ್ನಡೆಸುತ್ತದೆ. ಯಾರೇ ನಿಮ್ಮ ವಿರುದ್ಧ ಕುತಂತ್ರ ಮಾಡಿದರೂ ಕೂಡ ಎಲ್ಲದಕ್ಕೂ ಕೂಡ ಈಗ ಪ್ರತಿ ಉತ್ತರವನ್ನು ಕೊಡುವಂತಹ ಸಮಯ. ಯಾವುದಕ್ಕೂ ಹೆದರಬೇಡಿ. ನಿಮ್ಮ ಗುರಿಯನ್ನು ಗಮನದಲ್ಲಿಟ್ಕೊಂಡು ಮುಂದೆ ಹೆಜ್ಜೆಯನ್ನು ಇಡ್ತಾ ಹೋಗಿ. ನಿಮ್ಮ ಯಶಸ್ಸೇ ನಿಮ್ಮನ್ನು ಯಾವಾಗಲೂ ಕೂಡ ಉತ್ತಮರನ್ನಾಗಿ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ವಿಶೇಷವಾಗಿರುವ ವೃಶ್ಚಿಕ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.